Dear students, lesson number 13, inquiring about friends family. Naidu, when did you come to Bangalore? Naidu, ಬೆಂಗಳೂರಿಗೆ ಯಾವಾಗ ಬಂದೆ? I came yesterday night. ನಿನ್ನೆ ರಾತ್ರಿ ಬಂದೆ. Where did you come from? Where did you come from? ಎಲ್ಲಿಂದ ಬಂದೆ? I came from ತಿರುಪತಿ. ತಿರುಪತಿಯಿಂದ ಬಂದೆ. At what time did you come? At what time? ಎಷ್ಟು ಗಂಟೆಗೆ ಬಂದೆ? I came at 9 o'clock in the night. ರಾತ್ರಿ 9 ಗಂಟೆಗೆ ಬಂದೆ. Why were you so late? Why were you so late? ಯಾಕೆ ಅಷ್ಟು ತಡ? The train came late. ಟ್ರೈನು ತಡವಾಗಿ ಬಂತು. Did you come alone? Did you come alone? ನೀನು ಒಬ್ಬನೇ ಬಂದೆಯಾ? No, my younger sister come with me. My younger sister came with me. ಇಲ್ಲ, ನನ್ನ ಜೊತೆ ನನ್ನ ತಂಗಿ ಬಂದಳು. Did not your younger brother come? ನಿನ್ನ ತಮ್ಮ ಬರಲಿಲ್ವಾ? No, he did not come. ಇಲ್ಲ, ಅವನು ಬರಲಿಲ್ಲ. He went with my elder brother to Madras. ಅವನು ನನ್ನ ಅಣ್ಣನ ಜೊತೆ ಮದ್ರಾಸಿಗೆ ಹೋದ. Did your mother also go? ನಿಮ್ಮ ತಾಯಿನೂ ಹೋದರ? No, she did not go. She comes here next week. ಇಲ್ಲ, ಅವರು ಹೋಗಲಿಲ್ಲ. ಅವರು ಮುಂದಿನ ವಾರ ಇಲ್ಲಿಗೆ ಬರ್ತಾರೆ. Come, have a breakfast. ಬಾ, ತಿಂಡಿ ತಿನ್ನು. No, I have had it already. ಬೇಡ, ನಾನು ಆಗಲೇ ತಿಂಡಿ ತಿಂದೆ. Come, at least have a coffee. ಕಾಫಿನಾದರೂ ಕುಡಿ ಬಾ. I had coffee also. All right, give me a little. ಕಾಫಿನೂ ಕುಡಿದೆ, ಆದರೂ ಸ್ವಲ್ಪ ಕೊಡು. What is the time now? ಈಗ ಎಷ್ಟು ಗಂಟೆ? Now, it is 10:30. Why breakfast is so late? ಈಗ 10:30 ಗಂಟೆ. ಏಕೆ ತಿಂಡಿ ಇಷ್ಟು ತಡ? Today I got up late. It is Sunday. You see. ಇವತ್ತು ತಡವಾಗಿ ಎದ್ದೆ. ಭಾನುವಾರ ನೋಡು. All right, eat soon. Let us go to ರಮೇಶ's house. ಸರಿ, ಬೇಗ ತಿಂಡಿ ತಿನ್ನು, ರಮೇಶನ ಮನೆಗೆ ಹೋಗೋಣ. ಸುಮಾ, ವೇರ್ ಡಿಡ್ ಯು ಲರ್ನ್ ಹಿಂದೂಸ್ತಾನಿ ಮ್ಯೂಸಿಕ್? ಸುಮಾ, ನೀವು ಹಿಂದೂಸ್ತಾನಿ ಸಂಗೀತ ಎಲ್ಲಿ ಕಲಿತೀರಿ? ಐ ಲರ್ನ್ ಅಟ್ ಧಾರವಾಡ. ನಾನು ಧಾರವಾಡದಲ್ಲಿ ಕಲಿತೆ. ವಿತ್ whom ಡಿಡ್ ಯು ಲರ್ನ್ ದೇರ್? ಅಲ್ಲಿ ಯಾರ ಹತ್ತಿರ ಕಲಿತೆ? whom ಡಿಡ್ ಯು ಲರ್ನ್ ದೇರ್? ಅಲ್ಲಿ ಯಾರ ಹತ್ತಿರ ಕಲಿತಿರಿ? ಐ ಲರ್ನ್ ವಿತ್ ಬಸವರಾಜ ರಾಜಗುರು. ಅಲ್ಲಿ ಬಸವರಾಜ ರಾಜಗುರು ಅವರ ಹತ್ತಿರ ಕಲಿತೆ. ಇನ್ ವಿಚ್ ಇಯರ್ ಡಿಡ್ ಯು ಲರ್ನ್? ಯಾವ ವರ್ಷ ಕಲಿತಿರಿ? ಐ ಲರ್ನ್ ಇನ್ 1990. 1990ರಲ್ಲಿ ಕಲಿತೆ. ಡಿಡ್ ಯು ಲರ್ನ್ ಕಂಪ್ಲೀಟ್ಲಿ? ಪೂರ್ತಿ ಕಲಿತೀರಾ? ನೋ, ಐ ಡಿಡ್ ನಾಟ್ ಲರ್ನ್ ಕಂಪ್ಲೀಟ್ಲಿ. ಸಾರಿ, ಡಿಡ್ ಯು ಲರ್ನ್ ಕಂಪ್ಲೀಟ್ಲಿ? ಪೂರ್ತಿ ಕಲಿತೀರಾ? ನೋ, ಐ ಡಿಡ್ ನಾಟ್ ಲರ್ನ್ ಕಂಪ್ಲೀಟ್ಲಿ. ಐ ಲರ್ನ್ ಫಾರ್ ಎ ಇಯರ್. ಇಲ್ಲ, ಪೂರ್ತಿ ಕಲಿತಿಲ್ಲ, 1 ವರ್ಷ ಕಲಿತೆ. ನೆಕ್ಸ್ಟು, ಐ ಗಾಟ್ ಅಪ್ ಇನ್ ದಿ ಮಾರ್ನಿಂಗ್ ಅಟ್ 7. ನಾನು ಬೆಳಗ್ಗೆ 7 ಗಂಟೆಗೆ ಎದ್ದೆ. ವಿ ಕೇಮ್ ಫ್ರಮ್ ಅವರ್ ಹೋಮ್ ಟೌನ್ ಎಸ್ಟರ್ಡೇ. ನಾವು ನಿನ್ನೆ ಊರಿನಿಂದ ಬಂದೆವು. ಡಿಡ್ ಯು ಡ್ರಿಂಕ್ ಕಾಫಿ? ನೀನು ಕಾಫಿ ಕುಡಿದೆಯಾ? ಡಿಡ್ ಯು ಬ್ರಿಂಗ್ ದಿ ಬುಕ್? ನೀವು ಆ ಪುಸ್ತಕ ತಂದಿರಾ? ರಾಜು ಬಿಟ್ ದಿ ಚಿಲ್ಫ್. ರಾಜು ಮಗುವಿಗೆ ಹೊಡೆದ. ರಾಣಿ ಓಪನ್ ದಿ ವಿಂಡೋಸ್. ರಾಣಿ
ಕಿಟಕಿ ತೆಗೆದಳು. ಕಿಟಕಿ ಮೀನ್ಸ್ ವಿಂಡೋಸ್. ದೇ ಕಾಲ್ಡ್ ಮೀ, ಅವರು ನನ್ನನ್ನು ಕರೆದರು. ದ ಕೌ ಎಟ್ ದಿ ಗ್ರಾಸಸ್, ಹಸು ಹುಲ್ಲು ತಿಂದಿತು. ದ ಕ್ಯಾಟ್ಸ್ ಡ್ರಿಂಕ್ ದ ಮಿಲ್ಕ್, ಬೆಕ್ಕುಗಳು ಹಾಲು ಕುಡಿದವು. ಟೆರರಿಸ್ಟ್ ಕಿಲ್ಡ್ ದಿ ಪೀಪಲ್, ಟೆರರಿಸ್ಟ್ ಮೀನ್ಸ್ ಭಯೋತ್ಪಾದಕರು ಜನರನ್ನು ಕೊಂದರು. ಇಂಡಿಯಾ ಓನ್ ದಿ ಕ್ರಿಕೆಟ್, ಭಾರತ ಕ್ರಿಕೆಟ್ನಲ್ಲಿ ಗೆದ್ದಿತು. ದ ಟೀಚರ್ಸ್ ಸ್ಕಾಲ್ಡೆಡ್ ದಿ ಸ್ಟೂಡೆಂಟ್ಸ್, ಅಧ್ಯಾಪಕರು ವಿದ್ಯಾರ್ಥಿಗಳನ್ನು ಬೈದರು. ಶಿ ರೋಟ್ ಮಿ ಎ ಲೆಟರ್, ಅವಳು ನನಗೆ ಒಂದು ಪತ್ರ ಬರೆದಳು. ರವಿ ಆ್ಯಂಡ್ ಐ ವಾಕ್ಡ್ 2 ಕಿಲೋಮೀಟರ್ಸ್ ಇನ್ ದಿ ಈವ್ನಿಂಗ್, ನಾನು ಮತ್ತು ರವಿ ಸಂಜೆ 2 ಕಿಲೋಮೀಟರ್ ನಡೆದವು. ಥೀವ್ಸ್ ಕಟ್ ದಿ ಟ್ರೀಸ್ ಇನ್ ದಿ ಫಾರೆಸ್ಟ್, ಕಳ್ಳರು ಅರಣ್ಯದಲ್ಲಿ ಮರ ಕಡಿದರು. ದೇ ಗ್ರೇವ್ ಮೋರ್ ಶುಗರ್ ಕೇನ್ ದಿಸ್ ಟೈಮ್, ದೇ ಗ್ರೇವ್ ಮೋರ್ ಶುಗರ್ ಕೇನ್ ದಿಸ್ ಟೈಮ್, ಅವರು ಈ ಸಾರಿ ತುಂಬ ಕಬ್ಬು ಬೆಳೆದರು. ಶುಗರ್ ಕೇನ್ ಮೀನ್ಸ್ ಕಬ್ಬು ಬೆಳೆದರು. ದ ಗರ್ಲ್ ಫೆಲ್ ಆನ್ ದಿ ರೋಡ್, ಹುಡುಗಿ ದಾರಿಯಲ್ಲಿ ಬಿದ್ದಳು. ದ ವಾಷರ್ಮ್ಯಾನ್ ವಾಶ್ಡ್ ದ ಕ್ಲಾತ್ಸ್, ಅಗಸ, ವಾಷರ್ಮ್ಯಾನ್ ಮೀನ್ಸ್ ಅಗಸ, ಬಟ್ಟೆ ಒಗೆದ. ದ ಅಗಿಟೇಟರ್ಸ್ ಬ್ರೋಕ್ ದಿ ಲಾ, ಚಳುವಳಿಗಾರರು ಕಾನೂನನ್ನು ಮುರಿದರು. ಐ ವೇಟೆಡ್ ಎ ಲಾಂಗ್ ಟೈಮ್ ಫಾರ್ ದಿ ಬಸ್, ನಾನು ಬಸ್ಸಿಗೆ ತುಂಬ ಕಾದೆ. ಹಿ ಆರ್ ಶಿ ವಾಸ್ ಇನ್ ಗುಲ್ಬರ್ಗ ಎಸ್ಟರ್ಡೇ, ನಿನ್ನೆ ಅವರು ಗುಲ್ಬರ್ಗದಲ್ಲಿ ಇದ್ದರು. ಶೀಲಾ ಲಾಸ್ಟ್ ಇನ್ ದಿ ಗೇಮ್, ಶೀಲಾ ಆಟದಲ್ಲಿ ಸೋತಳು. ಗಾಂಧೀಜಿ ಸ್ಪೂನ್ ವಿತ್ ದಿ ಸ್ಪಿನ್ನಿಂಗ್ ವೀಲ್, ಗಾಂಧೀಜಿ ಚರಕದಿಂದ ನೂತರು. ಥೌಸಂಡ್ಸ್ ಆಫ್ ಪೀಪಲ್ ಡೈಡ್ ಇನ್ ಗುಜರಾತ್ ಎರ್ತ್ಕ್ವೇಕ್, ಗುಜರಾತ್ ಭೂಕಂಪದಲ್ಲಿ ಸಾವಿರಾರು ಜನ ಸತ್ತರು. ಹೌ ಡಿಡ್ ಯು ಫಾರ್ಗೆಟ್ ದಿ ಥಿಂಗ್, ನೀವು ಹೇಗೆ ಆ ವಿಷಯ ಮರಿತೀರಿ. ದ ಚೈಲ್ಡ್ ಪ್ಲುಕ್ಡ್ ದಿ ಫ್ಲವರ್, ಮಗು ಹೂ ಕಿತ್ತಿತು. ವೇರ್ ಡಿಡ್ ಯು ಲರ್ನ್ ಕನ್ನಡ, ನೀವು ಎಲ್ಲಿ ಕನ್ನಡ ಕಲಿತಿರಿ. ರಾಧಾ ಗಿವ್ ಬರ್ತ್ ಟು ಎ ಫೀಮೇಲ್ ಚೈಲ್ಡ್, ರಾಧಾ ಹೆಣ್ಣು ಮಗು ಹೆತ್ತಳು. ಪೀಸೆಂಟ್ಸ್ ಫ್ಲಾಗ್ಡೆಡ್ ದಿ ಫೀಲ್ಡ್, ರೈತರು ಹೊಲ ಹುತ್ತರು. ಚಿಲ್ಡ್ರನ್ ಕ್ರೈಡ್ ಲೌಡ್ಲಿ, ಮಕ್ಕಳು ಜೋರಾಗಿ ಹತ್ತರು. ದ ಡ್ರಿಂಕ್ ಕಾಫಿ ಸ್ಲೋಲಿ, ಅವರು ನಿಧಾನವಾಗಿ ಕಾಫಿ ಕುಡಿದರು. ಶಿ ವೆಂಟ್ ಫಾಸ್ಟ್ ಆನ್ ದಿ ಸ್ಕೂಟರ್, ಅವಳು ಸ್ಕೂಟರಿನಲ್ಲಿ ವೇಗವಾಗಿ ಹೋದಳು. ಇಂಡಿಯಾ ಡಿಡ್ ನಾಟ್ ವಿನ್ ಅಗೇನೆಸ್ಟ್ ಪಾಕಿಸ್ತಾನ್ ಇನ್ ಹಾಕಿ, ಭಾರತ ಹಾಕಿಯಲ್ಲಿ ಪಾಕಿಸ್ತಾನದ ಮೇಲೆ ಗೆಲ್ಲಲಿಲ್ಲ. ಹಿ ಡಿಡ್ ನಾಟ್ ರೈಟ್ ಮಿ ಎ ಲೆಟರ್, ಅವನು ನನಗೆ ಕಾಗದ ಬರೆಯಲಿಲ್ಲ. ಶಿ ಡಿಡ್ ನಾಟ್ ಲರ್ನ್ ಕನ್ನಡ ವೆಲ್, ಅವಳು ಚೆನ್ನಾಗಿ ಕನ್ನಡ ಕಲಿಯಲಿಲ್ಲ. ಈ ಒಂದು ಚಾಪ್ಟರಲ್ಲಿ ನಮಗೆ ಪಾಸ್ಟು ಮತ್ತು ಪ್ರೆಸೆಂಟ್ ಎರಡನ್ನು ಸಹ ನಾವಿಲ್ಲಿ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಟು ಗೋ ಅನ್ನೋದು ಅಟ್ ಪ್ರೆಸೆಂಟ್, ಹೋಗು ಅನ್ನೋದು, ಅದನ್ನು ನಾವು ಪಾಸ್ಟ್ಗೆ ಹೋದ ತಕ್ಷಣ ಹೋಗೋದು ಹೋದೆ. ಟು ಹೀಟ್, ತಿನ್ನು, ಜಸ್ಟ್ ಈಗ ಪ್ರೆಸೆಂಟಲ್ಲಿ ತಿನ್ನು, ಪಾಸ್ಟ್ಗೆ ಬಂದರೆ ತಿಂದೆ. ಟು ಡ್ರಿಂಕ್, ಕುಡಿ, ಪಾಸ್ಟಲ್ಲಿ ಹೋದರೆ ಕುಡಿದೆ. ಟು ಪುಲ್, ಎಳೆ, ಪಾಸ್ಟ್ಗೆ ಹೋದರೆ ಎಳೆದೆ. ಟು
ಸಬ್ಟ್ರಾಕ್ಟ್ ಕಳೆ, ಫಾಸ್ಟ್ ಹೋದರೆ ಕಳೆದೆ. ದ ಪುಷ್ ಡೌನ್ ಟು ಪುಷ್ ಡೌನ್ ತುಳಿ, ಫಾಸ್ಟಿಗೆ ಹೋದರೆ ತುಳಿದೆ. ಟು ಬ್ರೇಕ್ ಮುರಿಯುವಂಥದ್ದು, ಅದನ್ನು ಫಾಸ್ಟಿಗೆ ಹೋದರೆ ಮುರಿದೆ. ಟು ಗ್ರೋ ಬೆಳೆ, ಫಾಸ್ಟಲ್ಲಿ ಹೋದರೆ ಬೆಳೆದೆ. ಟು ವಾಶ್ ಅಥವಾ ಟು ಟ್ರೌ ಹೊಗೆದೆ. ಟು ಕಟ್ ಕಟ್ ಮಾಡೋ ಕಡಿದೆ. ಟು ವಾಕ್ ನಡೆದೆ. ಫಾಸ್ಟಿಗೆ ಹೋದ್ರಲ್ಲ ದೇ ಅನ್ನೋ ಒಂದು ಪದ ಸೇರ್ಕೊಳ್ತಾನೆ ಹೋಗುತ್ತೆ. ನೋಡಿ, ಟು ರೈಟ್ ಬರೆದೆ. ಟು ರೀಪ್ ಕೊಯ್ದೆ. ಟು ವೈಟ್ ಕಾಯು ಅಥವಾ ಕಾದೆ. ಟು ಫಾಲ್ ಬಿದ್ದೆ. ಟು ಕಮ್ ಬಂದೆ. ಟು ಬ್ರಿಂಗ್ ಏನಾದ್ರು ತಗೊಂಬಾ ಅಥವಾ ಏನಾದ್ರು ಪಾಸ್ಟ್ ಹೋದರೆ ತಂದೆ. ನಾಟ್ ಫಾರ್ ಫಾದರ್ ಮೀನ್ಸ್ ಅಪ್ಪ, ದಟ್ ಒನ್ ಅನದರ್ ವರ್ಡ್, ಬಟ್ ಟು ಬ್ರಿಂಗ್ ಇದೆ ಪಾಸ್ಟ್ ಬಂದರೆ ತಂದೆ. ಟು ಓಪನ್ ತೆಗೆ, ಪಾಸ್ಟ್ ಹೋದರೆ ತೆಗೆದೆ. ಟು ಕರೆ ಕಾಲ್ಮಿ ಟು ಕರೆದೆ. ಟು ಕಿಲ್ ಕೊಂದೆ. ಟು ಗೆಟ್ ಅಪ್ ಹೇಳು, ಫಾಸ್ಟ್ ಹೋದರೆ ಹೆದ್ದೆ. ಟು ಬಿ ಇರು, ಫಾಸ್ಟಲ್ಲಿ ಇದ್ದೆ. ಟು ವಿನ್ ಗೆಲ್ಲು, ಫಾಸ್ಟ್ ಹೋದರೆ ಗೆದ್ದೆ. ಟು ಸೇ ಅನ್ನು, ಫಾಸ್ಟ್ ಹೋದರೆ ಅಂದೆ. ಟು ಬೀಟ್ ಫಾಸ್ಟ್ ಹೋದರೆ ಹೊಡೆದೆ. ಟು ವಾಶ್ ತೊಳೆಯುವಂಥದ್ದು, ಕೈ ಹ್ಯಾಂಡ್ ವಾಶ್ ಮಾಡುವಂಥದ್ದು, ಪಾಸ್ಟ್ ಟೆನ್ಸ್ ಹೋದರೆ ತೊಳೆದೆ. ಇಲ್ಲಿ ದಾಕ್ಷರ ಅದು ಫಾಸ್ಟ್ಗೆ ಸೇರ್ತಾ ಬಂತು. ಬಟ್ ಅನದರ್ ಇನ್ನೊಂದು ಫಾರ್ಮೆಟ್ ಇದೆ, ಅದರಲ್ಲಿ ಟು ಟು ಲರ್ನ್ ಅನ್ನೋದಿದೆ. ಕಲಿಗೆ ಅಲ್ಲಿ ಕಲಿತೆ ಅನ್ನೋದು ಬರುತ್ತೆ. ಆ ಒಂದು ಅಕ್ಷರ ಸೇರುವಂಥದ್ದು. ಸೋಲು ಟು ಬಿ ಡಿಫೆಟೆಡ್ ಸೋತೆ. ಟು ಫ್ಲುಕ್ ಕೀಳು ಕಿತ್ತೆ. ಟು ವೀಪ್ ಅಳು ಅತ್ತೆ. ಟು ಡೈ ಅಂದರೆ ಸಾಯು ಅಥವಾ ಸತ್ತು ಹೋಗು, ಫಾಸ್ಟ್ ಹೋದರೆ ಸತ್ತೆ. ಟು ಗಿವ್ ಬರ್ತ್ ಏರು ಹೆತ್ತೆ. ಟು ಫ್ಲಾಗ್ ಉಳು ಉತ್ತೆ. ಟು ವೀವ್ ನೂತೆ. ಟು ಫರ್ಗೆಟ್ ಐ ಫರ್ಗೆಟ್ ಅಂದರೆ ಮರೆತೆ, ಅದು ಮರೆತೆ. ಅನದರ್ ಸೆಂಟೆನ್ಸ್ ಸಹ ಹೆಂಗೆ ಜಾಯಿನ್ ಆಗುತ್ತೆ ಅಂತ. ಹಾಗೆ ಕೆಟ್ಟದ್ದು ಪ್ಲಸ್ ಆಗಿ ಕೆಟ್ಟದಾಗಿ. ದೊಡ್ಡದು ಪ್ಲಸ್ ಆಗಿ ದೊಡ್ಡದಾಗಿ. ಅಥವಾ ತಡ ಪ್ಲಸ್ ಆಗಿ ತಡವಾಗಿ. ತಮ್ಮ ಪ್ಲಸ್ ಆಗಿ ತಮ್ಮನಾಗಿ. ಚೆನ್ನ ಪ್ಲಸ್ ಆಗಿ ಚೆನ್ನಾಗಿ. ಕೆಂಪು ಪ್ಲಸ್ ಆಗಿ ಕೆಂಪಾಗಿ. ಈ ರೀತಿ ಆ ಒಂದು ಇದರಲ್ಲಿರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಪಾಸ್ಟ್ ಟೆನ್ಸ್ಗೆ ಹೆಂಗೆ ಚೇಂಜ್ ಮಾಡ್ಕೊಳ್ಳೋಂಥದ್ದು ಅದು ಸಹ ಒಂದು ಕ್ವಶನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಮಧು ಹಾಲು ಕುಡಿಯುತ್ತಾನೆ, ಇದನ್ನು ನಾವು ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಆಗ ಮಧು ಹಾಲು ಕುಡಿದ ಅಥವಾ ಕುಡಿದಿದ್ದ. ಮಗು ದಾರಿಯಲ್ಲಿ ಬೀಳುತ್ತದೆ, ಮಗು ದಾರಿಯಲ್ಲಿ ಬಿದ್ದಿತ್ತು. ಕಮಲ ಸಂಗೀತ ಕಲಿಯುತ್ತಾಳೆ, ಕಮಲ ಸಂಗೀತ ಕಲಿತಿದ್ದಳು. ಅವನು ಅವಳನ್ನು ಮರೆಯುತ್ತಾನೆ, ಅವನು ಅವಳನ್ನು ಮರೆತು ಹೋದ. ಡಾಕ್ಟರ್ ರೋಗಿಯನ್ನು ಕೊಲ್ಲುತ್ತಾರೆ, ಡಾಕ್ಟರ್ ರೋಗಿಯನ್ನು ಕೊಂದಿದ್ದರು ಅಥವಾ ಕೊಂದರು. ಟ್ರಾನ್ಸ್ಫರ್ ಇಂಟು ನಾನ್ ಪಾಸ್ಟ್. ಪದ್ಮ ಗಂಡು ಮಗು ಎತ್ತಳು, ಪದ್ಮ ಗಂಡು ಮಗು ಎತ್ತಿದಳು. ರೈತರು ಹೊಲವನ್ನು ಉತ್ತರು, ರೈತರು ಹೊಲವನ್ನು ಉತ್ತಿದ್ದರು.
ರೋಗಿ ಔಷಧಿ ಕುಡಿದ. ರೋಗಿ ಔಷಧಿ ಕುಡಿದಿದ್ದ. ನೀವು ಆ ಪುಸ್ತಕ ತಂದಿರಾ. ನೀವು ಆ ಪುಸ್ತಕ ತಂದಿದ್ದೀರಾ. ನಾನು ಬಟ್ಟೆ ತೊಳೆದೆ. ನಾನು ಬಟ್ಟೆ ತೊಳೆದಿದ್ದೆ. ಇಲ್ಲಿ ಮತ್ತೆ ಟ್ರಾನ್ಸ್ಫರ್ ಇಂಟು ನೆಗೆಟಿವ್ ಒಂದು ಸೆಂಟೆನ್ಸ್ನಾಗೆ ಏನಾಗುತ್ತೆ, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೆ. ನೆಗೆಟಿವ್, ಇಲ್ಲ, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದಿಲ್ಲ. ನಾವು 7 ಗಂಟೆಗೆ ಕಾಫಿ ಕುಡಿದೆವು. ಇಲ್ಲ, ನಾವು 7 ಗಂಟೆಗೆ ಕಾಫಿ ಕುಡಿದಿಲ್ಲ. ಅವರು ಕನ್ನಡ ಚೆನ್ನಾಗಿ ಕಲಿತರು. ಇಲ್ಲ, ಅವರು ಚೆನ್ನಾಗಿ ಕನ್ನಡ ಕಲಿತಿಲ್ಲ. ಅವಳು ಪುಸ್ತಕ ತರೋದು ಮರೆತಳು. ಇಲ್ಲ, ಅವಳು ಪುಸ್ತಕ ತರೋದು ಮರೆತಿಲ್ಲ. ನಮ್ಮ ತಂದೆ ನನ್ನನ್ನು ಬೈದರು. ಇಲ್ಲ, ನಮ್ಮ ತಂದೆ ನನ್ನನ್ನು ಬೈದಿಲ್ಲ. ನೆಕ್ಸ್ಟ್ ಬರುವಂಥದ್ದು ಆನ್ಸರ್ ದಿ ಕ್ವಶನ್ ಫಾಲೋಯಿಂಗ್ ಕ್ವಶನ್ಸ್. ನೀವು ಕನ್ನಡ ಇಲ್ಲಿ ಕಲಿತಿರಿ. ನೀವು ಇವತ್ತು ಎಷ್ಟು ಗಂಟೆಗೆ ಎದ್ದಿರಿ. ನೀವು ಯಾವ ವರ್ಷ ಕರ್ನಾಟಕಕ್ಕೆ ಬಂದಿರಿ. ನೀವು ಇವತ್ತು ಏನು ತಿಂಡಿ ತಿಂದಿರಿ. ವೊಕ್ಯಾಬುಲರಿನ ಅಂಗಿ ಸಲ ನೋಡ್ಕೋಬೋದು. ಟು ಸ್ಮೋಕ್, ಸೇದು, ಅದನ್ನು ನಾವೇನು ಪಾಸ್ಟ್ ಟೆನ್ಸ್ ಬಂದರೆ ಸೇದಿದ್ದೆ. ಮಿಲ್ಕ್, ಹಾಲು. ಅಡಿಷ್ನಲ್ ವೊಕ್ಯಾಬುಲರಿ ಅದು ಸಹ ಇರುತ್ತೆ. ವಾಷರ್ಮ್ಯಾನ್ ಮೀನ್ಸ್ ಅಗಸ. ಶುಗರ್ ಕೇನ್, ಕಬ್ಬು. ಥೀವ್ಸ್, ಕಳ್ಳರು. ವಿಂಡೋ, ಕಿಟಕಿ. ಸ್ಪಿನ್ನಿಂಗ್ ವೀಲ್, ಚರಕ. ಲೆಟರ್, ಪತ್ರ. ಎರ್ತ್ ಕ್ವೆಕ್, ಭೂಕಂಪ. ಟೆರರಿಸ್ಟ್, ಭಯೋತ್ಪಾದಕರು. ಫಾರ್ಮರ್, ರೈತ. ಗ್ರಾಸಸ್, ಹುಲ್ಲು. ಫೀಲ್ಡ್, ಹೊಲ. ಇವಿಷ್ಟು ಈ ನಿಮ್ಮ ಒಂದು 11, 12 ಮತ್ತು 13ನೇ ಚಾಪ್ಟರ್ಗೆ ಸಂಬಂಧಪಟ್ಟಂಗಿರುವಂಥದ್ದು. ನೆಕ್ಸ್ಟ್ ಕ್ಲಾಸಲ್ಲಿ 14 ಮತ್ತು 15 ಚಾಪ್ಟರ್ನ ಸಹ ಈ ರೀತಿ ವಿಡಿಯೋ ಥರ ಮಾಡಿನೇ ನಿಮಗೆ ಕ್ಲಾಸಸ್ನ ತಗೊಳ್ತೀನಿ. ಮತ್ತು ನಿಮಗೆ ಕೆಲವೊಂದು ವೊಕ್ಯಾಬುಲರಿನ ನಾನು ಫಾರ್ವರ್ಡ್ ಮಾಡ್ತೀನಿ. ಅದನ್ನು ನೀವು ನೆಕ್ಸ್ಟ್ ಟೈಮ್ ಕಾಲೇಜಿಗೆ ಬರುವಂಥ ಸಮಯದಲ್ಲಿ ಎಲ್ಲವನ್ನು ಸಹ ನೀವು ಅದರ ಅರ್ಥಗಳನ್ನು, ಅದರ ಮೀನಿಂಗ್ಗಳನ್ನು ನೀವು ಬರ್ಕೊಂಡು ಬರಬೇಕಾಗುತ್ತೆ. ಅಥವಾ ಅದನ್ನು ಸಹ ನೀವು ಒಂದ್ಸರಿ ನಮ್ಮ ಮುಂದೆನೇ ಅದನ್ನು ಓದಬೇಕಾಗುತ್ತೆ. ಅದನ್ನು ನಾನು ಫೋಟೋ ಹೊಡೆದು ನಿಮಗೆ ನಿಮ್ಮ ಗ್ರೂಪ್ಗೆ ನಾನು ಶೇರ್ ಮಾಡ್ತೀನಿ. ಸ್ವಲ್ಪ ಈ ಕೊಟ್ಟಿರೋ ನನಗೆ ಆಲ್ರೆಡಿ ಒಂದು ಪುಸ್ತಕವನ್ನು ನಾನು PDF ಮುಖಾಂತರ ಕಳಿಸಿದ್ದೀನಿ. ಅದಕ್ಕೆ ಅದೇ ರೀತಿಯಲ್ಲೇ ಇದು ಸಹ ಇರುವಂಥದ್ದು. ಅದಾದರೂ ಸರಿ ಈ ಒಂದು ಕನ್ನಡ ಕಲಿ ಪುಸ್ತಕಗಳು ಸರಿ ಯಾವುದಾದ್ರೂ ಸರಿ ನೀವು ಓದ್ಕೊಂಡು ಬರ್ತಾ ಇರಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.